ಕಟಕ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಅನಾನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಈಗ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಬಗ್ಗೆ ಹೇಳೋದಾದ್ರೆ ಖಂಡಿತ. ಕಟಕ ರಾಶಿ ಆಲ್ರೆಡಿ ಗುರು 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಂಡಿದ್ದ. ಅಂದ್ರೆ ಈ ಕಟಕ ರಾಶಿಯವರಿಗೆ 6ನೇ ಮನೆಯವನಾಗಿ 9ನೇ ಮನೆಯವನಾಗಿ ವ್ಯಯಾಧಿಪತಿಯಾಗಿ ಕುಳಿತುಕೊಂಡಿದ್ದ. ಖಂಡಿತ ಕಟಕ ರಾಶಿಯವರು ಸಾಕಷ್ಟು ನೋವುಗಳನ್ನು ನೋಡಿದ್ದೀರಾ. ಜೊತೆಗೆ ಗಳಗಳ ಅಂತ ಅಳುವಂತ ರಾಶಿ ಏನಾರ ಆಗಿದ್ರೆ ಅದು ಕಟಕ ರಾಶಿಯವರಿಗೆ ಬಹಳ ಬೇಗ ಅಳು ಬರುತ್ತೆ. ಜೊತೆಗೆ ಬಹಳ ಬೇಗ ತನ್ನ ಮಾನಸಿಕ ಸಮತೋಲನ ಕಳ್ಕೊಳ್ಳುವಂತ ರಾಶಿ ಏನಾರ ಇದ್ರೆ ಅದು ಕಟಕ ರಾಶಿಯವರು. ಯಾಕೆಂದ್ರೆ ಚಂದ್ರ ಅಧಿಪತಿ ಅಲ್ವಾ. ಸೊ ಮನೋಕಾರಕ ಚಂದ್ರ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತಾನೆ ಹೇಳ್ತಿರ್ತಾರೆ. ಸೊ ಚಂದ್ರ ನಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ನಮ್ಮ ಮನಸ್ಥಿತಿ ಅಷ್ಟೇ ಮಟ್ಟಿಗೆ ಕಂಟ್ರೋಲ್ ಸಿಗತ್ತೆ. ಇಲ್ಲ ಅಂತ ಅಂದ್ರೆ ಕಂಟ್ರೋಲ್ ಸಿಗದೆ ಮಾನಸಿಕ ಸ್ಥಿತಿಮಿತಿಗಳ ಒಂದು ವ್ಯತ್ಯಾಸ ಉಂಟಾಗ್ಬಿಡುತ್ತೆ. ಹಂಗಾಗಿ ಕಟಕ ರಾಶಿಯವರಿಗೆ ಒಂದು ಚಂದ್ರನೇ ಅಧಿಪತಿಯಾಗಿರೋದ್ರಿಂದ ಆಲ್ರೆಡಿ ಗುರು 6ನೇವನಾಗಿ 9ನೇ ಭಾಗ್ಯಾಧಿಪತಿಯಾಗಿ 12ನೇ ಮನೆಯಲ್ಲಿರೋದ್ರಿಂದ ಕಟಕ ರಾಶಿಯ ಮನೆಯಲ್ಲಿ ಆಲ್ರೆಡಿ ತಂದೆ ಯಾವ ರೀತಿ ಇಲ್ಲಾರೋ ಅನಾರೋಗ್ಯವಾಗಿ ಹಾಸ್ಪಿಟಲೈಸ್ ಆಗಿರೋದು ಅಥವಾ ತಂದೆ ಕಳ್ಕೊಂಡಿರುವಂಥದ್ದು, ಹಿಂದೆ ಯಾವ್ದಾರ ಮಾಡ್ಬೇಕಾದಂತಹ ಕೆಲಸ ಕಾರ್ಯಗಳು ತುಂಬಾ ಅಡೆತಡೆ ಆಗಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿರೋದು, ಇದೆಲ್ಲ ಆಗಿರುತ್ತೆ ಕಟಕ ರಾಶಿಯವರಿಗೆ. ಯಾಕಂದ್ರೆ 12ನೇ ಮನೆ ವ್ಯಯ ಅಲ್ವಾ. ಸೊ ವ್ಯಯ ಅಂದ್ರೆ ಕಳ್ಕೊಳ್ಳುವಂಥದ್ದು. ಸೊ ವ್ಯಯಾಧಿಪತಿಯಾಗಿ ಕುಳಿತಿದ್ದಾನೆ ಗುರು ಅಂತ ಅಂದ್ರೆ ಅಲ್ಲಿ ಯಾವ ಕೆಲಸಗಳು ನಿಮ್ಗೆ ಆಗೋದಿಲ್ಲ ಅಂತಾನೆ ಅರ್ಥ. ಸೊ ಅದೇ ಕಟಕ ರಾಶಿ ಅಧಿಪತಿಯಾದ ಗುರು ಬರ್ತಾ ಇದ್ದಾನೆ ಅಂತ ಅಂದ್ರೆ ಇಲ್ಲೂ ಒಂದ್ ಕಡೆ ಜನ್ಮ ಗುರು ನರದುಃಖಂ ಅಂತ ಅನ್ನೋಂಗೆ ಕಟಕ ರಾಶಿ ಸ್ವಲ್ಪ ಇನ್ನೂ ಅಶುಭ ಫಲಗಳೇ ಕಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಹಿಂದೆ ಬ್ಯಾಕಷ್ಟು ನೋವಲ್ಲೇ ಇದ್ರು, ಮತ್ತಷ್ಟು ನೋವನ್ನ ತಂದ್ಕೊಡುವಂತಹ ಒಂದು ಗುರು ರಾಶಿಗೆ ಬರ್ತಾರಿಂದ ಸ್ವಲ್ಪ ನೋವುಗಳನ್ನ ನೋಡುವಂಥದ್ದು ಮತ್ತೆ ಆಗ್ತಾ ಹೋಗುತ್ತೆ. ಹಂಗಾಗಿ ಸ್ವಲ್ಪ ಕಟಕ ರಾಶಿಯವರು ಎಚ್ಚರಿಕೆ ಆಗಿರ್ಬೇಕಾಗತ್ತೆ. ಇನ್ನು ಸ್ವಲ್ಪ ಒಂದು ವರ್ಷಗಳಷ್ಟೇ, ಇನ್ನೊಂದು ವರ್ಷ ಕಳೆದ್ಮೇಲೆ ಅವ್ರಿಗೂ ಕೂಡ ತುಂಬಾ ಶುಭ ಫಲಗಳು ಆಗ್ತಾ ಹೋಗುತ್ತೆ. ಸಮಾಧಾನ ರೀತಿಲಿರಿ. ನೋಡಿ, ಯಾವುದೇ ಒಂದು ದೀಪ ಕತ್ತಲಲ್ಲಿ ಇದ್ರೂ ಕೂಡ ಬೆಳಕನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ನಾವೆಷ್ಟೇ ಕಷ್ಟದಲ್ಲಿ ಇದ್ರೂ ಕೂಡ ನಮ್ಮ ಹಿಂದೆ ಒಂದು ಬೆಳಕು ಅನ್ನೋದಿರುತ್ತೆ. ಆ ಬೆಳಕಿನ ಕಡೆ ನಾವು ಗಮನ ಹರಿಸಲ್ಲ, ಬರೀ ಕತ್ಲನ್ನೇ ನೋಡ್ತಿರ್ತಾರೆ. ತುಂಬಾ ಜನ ನೋಡಿ ಮೇಡಮ್, ಕಷ್ಟ 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 ಅಂತಿರ್ತಾರೆ. ಕಷ್ಟ ಅಂದಷ್ಟು ಕಷ್ಟ ಜಾಸ್ತಿ ಆಗ್ತಿರುತ್ತೆ. ಆ ಕಷ್ಟದ ಹಿಂದಿರುವ ಸುಖವನ್ನ ಯಾರು ನೋಡಲ್ಲ. ಈ ಕಷ್ಟವನ್ನ ನಿವಾರಣೆ ಮಾಡ್ಕೊಡೋದು ಹೇಗೆ? ನಮ್ಗೆ ಯಾವ್ದೋ ಒಂದು ಬೆಳಕು ಕೊಟ್ಟಿರ್ತಾನೆ, ಆ ಬೆಳಕಿನ ಕಡೆ ನಾವು ಗಮನನೇ ಕೊಡಲ್ಲ, ಬರೀ ಕತ್ತಲೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾವಾಗ್ಲೂ ನಮಗೆ ಕತ್ತಲೆ ಹಿಂದೆ ಒಂದು ಬೆಳಕಿರುತ್ತೆ ಅಂದ್ರೆ ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತೆ, ಸುಖದ ಹಿಂದೆ ಕೂಡ ಕಷ್ಟ ಇರುತ್ತೆ. ಇವೆರಡೂ ಕೂಡ ನಮ್ಮ ಜೀವನದಲ್ಲಿ ತಕ್ಕಡಿಗಳಿದ್ದಾಗೆ, ಎಲ್ಲೂ ಏರುಪೇರುಗಳಾಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಎಲ್ಲೋ ಒಂದ್ ಸ್ವಲ್ಪ ಅಸಮಾಧಾನ ಆಗೋದ್ರಿಂದ ಸ್ವಲ್ಪ ಕೆಲವು ಪರಿಹಾರಗಳನ್ನ ಕಟಕ ರಾಶಿಯವರು ಮಾಡ್ಕೋಬೇಕಾಗತ್ತೆ. ಮಾನಸಿಕ ಅಸಮತೋಲನ ಕಳ್ಕೋಬೇಡಿ, ಒಳ್ಳೇದಾಗ್ತಾ ಹೋಗುತ್ತೆ. ನೋಡಿ, ಯಾವ್ದು ಚೆನ್ನಾಗಿಲ್ಲ ಅಂದಾಗ ನಮ್ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ಕೆಲವು ಪರಿಹಾರಗಳು ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ. ಅಂತದನ್ನ ಪರಿಹಾರ ಮಾಡ್ಕೋಬೇಕಾಗತ್ತೆ. ಶುಗರ್ ಬಂದಿದೆ, ಒಂದ್ ಬೆರಳಿಗೆ ಏಟಾಗಿದೆ ಅಂದ್ರೆ ನಾವು ಅದನ್ನ ಕತ್ತರಿಸ್ಕೊಂಡ್ಬಿಡಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಏನಾಗ್ಬೇಕು ಅದನ್ನ ರೆಡಿ ಮಾಡ್ಕೊಳ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಆ ಥರದೆಲ್ಲ ನಾವು ಮಾಡ್ಕೊಳ್ತೀವಿ ಅಂದಾಗ ಪರಿಹಾರ ಖಂಡಿತ ದೇವ್ರು ಕೊಟ್ಟೆ ಕೊಟ್ಟಿರ್ತಾನೆ. ಗುರು ಚೆನ್ನಾಗಿಲ್ದೇ ಇರೋದ್ರ ದಯವಿಟ್ಟು ಕಟಕ ರಾಶಿಯವರು ಆಲಂಗುಡಿ ಗುರು ಟೆಂಪಲ್ ತಮಿಳ್ನಾಡಲ್ಲಿ ಕುಂಭಕೋಣಂ ಸಿಟಿ ಒಳಗಡೆ ಇದೆ. ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ, ಅದು ಹುಣ್ಣಿಮೆ ದಿನ ದರ್ಶನ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಕಟಕ ರಾಶಿಯವರಿಗೆ. ಇಲ್ಲಪ್ಪ ನನಗೆ ಹೋಗಕ್ ಆಗೋದೇ ಇಲ್ಲ, ನಂಗೆ ಅಷ್ಟು ದೂರ ಎಲ್ಲ ಜರ್ನಿ ಮಾಡಕ್ ಆಗಲ್ಲ ಅನ್ನೋರು ಖಂಡಿತ ನಿಮ್ಮ ಮನೆ ಒಂದು ಟೆರಸ್ ಮೇಲೆ ಸಂಜೆ ಹುಣ್ಣಿಮೆ ಆಗತ್ತೆ ಅಂತ ಟೈಮಲ್ಲಿ ಕುಳಿತುಕೊಂಡು ಒಂದು ಗುರುವಿನ ಮಂತ್ರವನ್ನ ಜಪವನ್ನ ಮಾಡ್ಕೊಳ್ಳೋಂಥದ್ದು ಮಾಡ್ತಾ ಹೋಗಿ, ಒಳ್ಳೇದಾಗ್ತಾ ಹೋಗುತ್ತೆ. ನಿಮ್ ಕೈಯಲ್ಲಾಗಿದ್ದು ಕೆಲವು ಸಿಹಿ ಪದಾರ್ಥಗಳನ್ನ ಬಡ ಮಕ್ಕಳಿಗೆ ಹಂಚುತ್ತಾ ಹೋಗ್ಬೋದು. ಯಾಕೆಂದ್ರೆ ಗುರು ರಾಶಿಗೆ ಬರೋದ್ರಿಂದ ಸ್ವಲ್ಪ ಜೊತೆಗೆ ಕಟಕ ರಾಶಿಯವರು ಚಂದ್ರ ಅಧಿಪತಿ ಆಗಿರೋದ್ರಿಂದ ಗುರು ಆ ರಾಶಿಲಿ ಉಚ್ಚ ಆಗ್ತಾನೆ. ಯಾಕಂದ್ರೆ ಕಟಕ ರಾಶಿಯಲ್ಲಿ ಗುರು ತುಂಬಾ ಉಚ್ಚ ಸ್ಥಿತಿ ಉಚ್ಚನಾಗೋದ್ರಿಂದ ಮಾನಸಿಕ ಸ್ವಲ್ಪ ಸಮತೋಲವನ್ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಅಥವಾ ಅನ್ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಇವೆರಡೂ ಇರೋದ್ರಿಂದ ಕಟಕ ರಾಶಿಯವರು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಿಮ್ಮ ಒಂದು ಮಾನಸಿಕ ಸ್ಥಿತಿಮತಿ ಕಾಯ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಹೆಚ್ಚು ಜ್ಞಾನಗಳನ್ನ ಮಾಡ್ತಾ ಬನ್ನಿ. ಟೆರೆಸ್ ಮೇಲೆ ಕುಳಿತುಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಗುರುವಿನ ಮಂತ್ರವನ್ನ ಜಪ ಮಾಡಿ. ನಿಮ್ಗೆ ಯಾರೆಲ್ಲ ಸ್ಕೂಲಲ್ಲಿ ಪಾಠ ಮಾಡ್ಕೊಟ್ಟಿರ್ತಾರಲ್ಲ, ನೋಡಿ, ಗುರುಗಳ ಪಾಠವನ್ನ ನಾವು ಫಸ್ಟ್ ಈ ತಿದ್ದಿಸಿರ್ತಾರಲ್ಲ, ಅವರು ನಮಗೆ ಬಹಳ ಪ್ರಮುಖವಾದವರು. ಯಾಕೆಂತ ಅಂದ್ರೆ ಮೊದಲನೇ ಅಕ್ಷರ ಇಂದ ಹೇಳ್ಕೊಟ್ಟಿರ್ತಾರಲ್ಲ ನಮಗೆ, ಆ ಒಂದು ಟೀಚರ್ನ ಹುಡುಕಿ ಎಲ್ಲಿದ್ದಾರೆ ಅಂತ ನೋಡಿ ಅವ್ರನ್ನ ಹುಡುಕಿ ಹೋಗಿ ನಿಮ್ಮ ಕೈಯಲ್ಲಾಗಿದ್ದಂತಹ ಒಂದು ಫಲತಾಂಬೂಲ ಸೇವೆನ ಕೊಟ್ಟು ವಸ್ತ್ರವನ್ನ ಕೊಟ್ಟು ಅವ್ರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾ ಬನ್ನಿ. ಇದರಿಂದ ಗುರುವಿನಿಂದ ಆಗುವಂತಹ ದೋಷಗಳನ್ನ ನೀವು ಪರಿಹಾರ ಮಾಡ್ತಾ ಹೋಗ್ಬೋದು. ಜೊತೆಗೆ ಗುರುವಿಗೆ ಆಲ್ರೆಡಿ ನಿಮ್ ರಾಶಿಗೆ ಬಂದಿರೋದ್ರಿಂದ ಇದನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ಬೋದು. ಇಲ್ಲ ಇದು ಆಗಲ್ಲ ಅಂತ ಅಂದ್ರೆ ಯಾವ್ದಾರ ಒಂದು ದೇವಸ್ಥಾನಗಳಲ್ಲಿ ಆನೆಗಳನ್ನ ಸಾಕಿರ್ತಾರೆ, ಆನೆಗೂ ಕೂಡ ಗುರು
ಗುರುವಿನ ಅಧಿಪತಿ ಅಂತಾನೆ ಹೇಳ್ತೀವಿ. ಹಾಗಾಗಿ ಅಲ್ಲಿಗೆ ಕಬ್ಬನ್ನು ತಿನ್ಸೋಂಥದ್ದು ಮಾಡ್ಬೋದು. ನಿಮ್ ಕೈಯಲ್ಲಾಗಿ ಸೇವೆಗಳನ್ನ ನಾವು ಮಾಡ್ತಾ ಬಂದ್ರೆ, ಜೊತೆಗೆ ಹರಳಿ ಮರ ಗುರುಗೆ ಅಧಿಪತಿ ಅಂತ ಹೇಳ್ತೀವಿ. 9 ರೌಂಡ್ ಹರಳಿ ಮರವನ್ನ ಸುತ್ತಿ 10 ನಿಮಿಷ ಕೂಡ ನೀವು ಅಲ್ಲಿ ಧ್ಯಾನ ಮಾಡುವಂಥದ್ದು ಮಾಡ್ತಾ ಬಂದ್ರೆ ನಿಮ್ಗೆ ಆಗುವಂತಹ ಕಷ್ಟಗಳಿಂದ ನೀವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ ಕಟಕ ರಾಶಿಯವರು. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋದು, ರಾಘವೇಂದ್ರನ ಪ್ರಾರ್ಥನೆ ಮಾಡೋದು, ಗುರುವಿನ ಮಂತ್ರ ಹೇಳ್ಕೊಳ್ಳೋದು, ಇಂಥದ್ನೆಲ್ಲ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಎಲ್ಲೋ ಮನಸ್ಸಿಗೆ ಸಮಾಧಾನವನ್ನ ಕೊಡುತ್ತೆ. ನಿಮ್ಗೆ ಆಗುವಂತಹ ಸಮಸ್ಯೆಗಳಿಂದ, ಗುರುವಿನ ಒಂದು ದೋಷಗಳಿಂದ ಪರಿಹಾರ ಮಾಡ್ತಾ ಹೋಗ್ಬೋದು. ಆದ್ರೆ ಈ ಕಟಕ ರಾಶಿಯವರಿಗೆ 7ನೇ ಮನೆಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಮದುವೆ ಅಂತ ಏನಾರ ವಿಚಾರಗಳು ನಿಮ್ಮ ತಲೆಯಲ್ಲಿ ಇದ್ರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನಿದ್ರೆ ಖಂಡಿತ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ನಿಮ್ಮ ಮನೆ 7ನೇ ಮನೆಗೆ ಬೀರೋದ್ರಿಂದ ಗಂಡ ಹೆಂಡತಿಯ ಮಧ್ಯೆ ಹಿಂದೆ ಇದ್ದಂತಹ ಒಂದು ಜಗಳ ಇತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಕೋರ್ಟು ವ್ಯಾಜ್ಯಗಳೇನಾದ್ರು ಇದ್ರೆ ಅಲ್ಲೂ ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಕೂಡ ಈ ಒಂದು ಕಟಕ ರಾಶಿಯವರು ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಗುರುವಿನ ದೃಷ್ಟಿ 7ನೇ ಮನೆ ತುಂಬಾ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಜನ್ಮದಲ್ಲೇ ರಾಶಿಯಿಂದ ಸ್ವಲ್ಪ ಮೈಗ್ರೇನು, ತಲೆನೋವು ಬರೋವಂಥದ್ದು, ಆಗಾಗ ಸ್ವಲ್ಪ ವಾಕರಿಕೆ ಆಗುವಂಥದ್ದು, ಶೀತ ನೆಗಡಿಗಳು ತುಂಬಾ ಬಾಧಿಸುವಂಥದ್ದು ಕಟಕ ರಾಶಿಯವ್ರಿಗಾಗಿರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಸಾಧ್ಯ ಆದ್ರೆ ಗುರುವಾರದೊತ್ತು ಕಡಲೆಕಾಳು ಪ್ರಸಾದವಾಗಿ ದಾನವಾಗಿ ಮಾಡುವಂಥದ್ದು, ಬಡ ಕುಟುಂಬದವರಿಗೆ ಕಡಲೆಕಾಳು ಪ್ರಸಾದವನ್ನ ಹಂಚುವಂಥದ್ದು, ಅಥವಾ ಯಾವ್ದಾರ ಅನಾಥಾಶ್ರಮಗಳಿಗೆ ಕಡಲೆಕಾಳು, ಅಕ್ಕಿ ಸಂಬಂಧಪಟ್ಟಂತೆ ಏನಾದ್ರು ಒಂದು ನಿಮ್ಮ ಕೈಯಲ್ಲಿ ಸಹಾಯವನ್ನ ಮಾಡುವಂಥದ್ದನ್ನ ಮಾಡ್ತಾ ಬಂದ್ರೆ ಈ ಗುರುವಿನ ಒಂದು ಏನು ದೃಷ್ಟಿ ದೋಷಗಳು ಏನಿದೆ, ಅಕಸ್ಮಾತ್ ಜನ್ಮ ಗುರುವಿನಿಂದ ಆಗುವಂತಹ ಒಂದು ಅಶುಭ ಫಲಗಳನ್ನ ತಡಿತಾ ಹೋಗ್ಬೋದು ಕಟಕ ರಾಶಿಯವರು. ಚಿಂತೆಗೊಳಗಾಗದ್ ಬೇಡ ಕಟಕ ರಾಶಿಯವರು. ಆದಷ್ಟು ನನಗೆ ಸಾಕಷ್ಟು ಅನ್ಸಿದೆ ಅನ್ನೋರಿಗೆಲ್ಲ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕಟಕ ರಾಶಿಯಲ್ಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಆಗತ್ತೆ ಅಂತ. ಸಮಸ್ಯೆ ಅಂತ ಒಂದಿದ್ಮೇಲೆ ಅದಕ್ಕೆ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಶುಭ ಫಲನ ನೀವು ಕೂಡ ಕಾಣ್ತೀರ.